ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನಾವು ಕವಳಿಕಾಯಿ ರಸ ಮಾಡೋದು ಹೇಗೆ ಅಂತ ನೋಡೋಣ. ರಸ ಅಂತ ಹೇಳ್ಬೋದು, ಇಲ್ಲ ಗೊಜ್ಜು ಅಂತಾನೂ ಹೇಳ್ಬೋದು. ಇದನ್ನ ನೀವು ಚಪಾತಿ ಜೊತೆ, ಅನ್ನದ ಜೊತೆ, ಹಾಗೆ ದೋಸೆ ಜೊತೆ ಎಲ್ಲಾದ್ರ ಜೊತೆನೂ ತುಂಬಾ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು. ನೋಡಿ, ಕವಳಿಕಾಯಿ ಅಂದ್ರೆ ಇದೆ, ಈ ರೀತಿಯಾಗಿರುತ್ತೆ. ಇದರಿಂದ ನಿಮಗೆ ಒಂದು ಸ್ವಲ್ಪ ಹಾಲು ಬರ್ತಾ ಇರುತ್ತೆ. ನಂಗೆ ಇಲ್ಲಿ ಬೆಂಗಳೂರು ಸೈಡ್ ಇದಕ್ಕೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ಉತ್ತರ ಕರ್ನಾಟಕದಲ್ಲಿ ಕವಳಿಕಾಯಿ ಅಂತ ಹೇಳ್ತಾರೆ. ಇದರಿಂದ ಚಟ್ನಿ ಮಾಡ್ತೀವಿ, ಹಾಗೆ ರಸ ಉಪ್ಪಿನಕಾಯಿ ಥರ ಅದನ್ನ ಇಟ್ಕೊಂಡು ತಿನ್ಬೋದು. ಅದನ್ನು ನಾನು ಇವತ್ತು ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ. ಈಗ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಈಗ ಈ ಮೆಂತ್ಯ ಕೆಂಪಗಾಗಿದೆ. ಈಗ ಸ್ವಲ್ಪ ಪಕ್ಕದಲ್ಲಿ ಎಣ್ಣೆ ಹಾಕ್ಕೊಂಡು ಇಂಗು ಫ್ರೈ ಮಾಡ್ಕೋಬೇಕು. ಇಂಗು ಮೆಂತ್ಯ ಮೇನ್ ಇಂಗ್ರೀಡಿಯೆಂಟು ಈ ರಸಕ್ಕೆ. ನೋಡಿ, ಇವಾಗ ಇಲ್ಲಿ ಇಂಗು ಕೂಡ ಕರ್ದಿದ್ದೀನಿ, ಹಾಗೆ ಇಲ್ಲಿ ಮೆಂತ್ಯ ಕರ್ದಿದ್ದೀನಿ. ಇದನ್ನ ಎಣ್ಣೆ ಇಲ್ಲದೆ ಇರೋ ಥರ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಎಣ್ಣೆ ಬಾಣಲೆನಲ್ಲೇ ಇರಲಿ, ಬರೀ ಮೆಂತ್ಯ ಮತ್ತು ಇಂಗನ್ನ ಮಾತ್ರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಇಟ್ಕೊಳ್ಳೋಣ. ಇದೇ ಬಾಣಲಿಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಸ್ವಲ್ಪ ಅರಿಶಿನ ಹಾಕೋಣ. ಕರಿಬೇವು ಕೂಡ ಹಾಕೋಬೋದು. ನನ್ನ ಹತ್ರ ಕರಿಬೇವು ಇಲ್ಲದೆ ಇರೋದ್ರಿಂದ ನಾನು ಹಾಕಿಲ್ಲ, ನೀವು ಕರಿಬೇವು ಆ್ಯಡ್ ಮಾಡ್ಕೋಬೋದು. ಈಗ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಈ ಕವಳಿಕಾಯಿನ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿರಬೇಕು. ಕವಳಿಕಾಯಿನ ಒಗ್ಗರಣೆಗೆ ಹಾಕೋಕ್ಕೆ ಮುಂಚೆ ಕ್ಲೀನಾಗಿ ತೊಳೆದು ಒರೆಸಿ ಇಟ್ಕೊಂಡಿರಬೇಕು. ಅದಾದಮೇಲೆ ಈ ರೀತಿ ಒಗ್ಗರಣೆಗೆ ಹಾಕಿ ಇದನ್ನು ಸ್ವಲ್ಪ ತಾಳಿಸ್ಕೋಬೇಕು. ನೋಡಿ, ಇವಾಗ ಇದು ಒಂದು 5 ಮಿನಿಟ್ಸಿಂದ ನಾನು ತಾಳಿಸ್ಕೊಂಡಿದ್ದೀನಿ, ಅಂದರೆ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಮೆತ್ತಗಾಗಿ ಹೋಗಿದೆ ಕಾಯಿಗಳೆಲ್ಲ. ನೋಡಿ, ಈ ರೀತಿ ಮೆತ್ತಗಾಗಿ ಹೋಗುತ್ತೆ. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ನೀರು ಹಾಕಿದ ನಂತರ ಇದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಸ್ವಲ್ಪ ಜಾಸ್ತಿನೇ ಹಾಕಬೇಕು, ಯಾಕಂದರೆ ಇದು ಕಾಯಿ ಹುಳಿ ಇರುತ್ತೆ. ಸೊ ಆ ಹುಳಿ ಮುರಿದು ಎಲ್ಲ ಕರೆಕ್ಟಾಗಿ ಆಗಬೇಕು ಅಂದರೆ ಸ್ವಲ್ಪ ನಾವು ಬೆಲ್ಲ ಹಾಕಬೇಕಾಗತ್ತೆ. ಬೆಲ್ಲ ಆದಮೇಲೆ ನಾವು ಅಚ್ಕಾರದ ಪುಡಿ ಇರುತ್ತಲ್ಲ, ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಳ್ಳಿ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು. ಇದು ಹೀಗೆ ಕುದೀತಾ ಇರಲಿ ಒಂದು 2 ಮಿನಿಟ್ಸು. ಮೆಂತ್ಯ ಮತ್ತು ಇಂಗು ಕರ್ದಿಟ್ಕೊಂಡಿದ್ವಲ್ಲ, ಅದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡಬೇಕು. ನೋಡಿ, ಕವಳಿಕಾಯಿ ರಸ ರೆಡಿಯಾಗಿದೆ. ನಾನು ಕುದ್ದೆಲ್ಲ ಆದಮೇಲೆ ಇವಾಗ ಆರಿದೆ. ಒಂದು 5 ಮಿನಿಟ್ಸ್ ಕುದಿಸಿ ಬಿಟ್ಟಿದ್ದೆ. ಈ ರೀತಿಯಾಗಿರುತ್ತೆ. ಇದು ಕಾಯಿ ಹುಳಿ ಇರುತ್ತೆ. ನಾವು ಬೆಲ್ಲ ಖಾರ ಎಲ್ಲ ಹಾಕಿರೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ನೀವು ಅನ್ನಕ್ಕೆ, ದೋಸೆಗೆ ಎಲ್ಲ ಹಾಕೋಬೋದು. ಒಂದು ವಾರ 10 ದಿನ ಇಟ್ಟರು ಇದು ಹಾಳಾಗಲ್ಲ. ಸೊ ಒಂಥರ ದಿಢೀರ್ ಉಪ್ಪಿನಕಾಯಿ ಅಂತಲೂ ಹೇಳ್ಬೋದು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೇರೆ ರೆಸಿಪೀಸ್ ಕೂಡ ನನ್ನ ಚಾನಲಲ್ಲಿ ಇದೆ, ಅದನ್ನು ಕೂಡ ನೋಡಿ. ಮತ್ತೊಂದು ವಿಡಿಯೋನಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.